ಒಬ್ಬ ಹೆಣ್ಮಗಳಿದ್ಲೋ. ಒಂದು ಊರ, ಅದು ಇಂಥದೇ ಒಂದು ಊರ, ಬಹಳ ದೊಡ್ಡದೊಂದು ಗುಡಿ. ಗುಡಿ ಆವಾರ ಬಹಳ ದೊಡ್ಡದು. ಆ ಗುಡಿ ಕಲ್ಲಿನಲ್ಲಿ ಕಟ್ಟಿದ್ದು, ಹಳಿ ಕಾಲದ ಗುಡಿ. ಬಹಳ ಪ್ರಚಾರ ಜಗತ್ತಿನೊಳಗೆ ಎಲ್ಲೆಲ್ಲಿಂದಲೋ ಜನ ಬರ್ತಾ ಇದ್ರು. ಆ ಗುಡಿಯ ಆವಾರ ಯಾವಾಗಲೂ ಸ್ವಚ್ಛ ಇರ್ತಿತ್ತು. ಆಕೆ ಒಬ್ಬ ಹೆಣ್ಮಗಳಂತ ಹೇಳಿದ್ನಲ್ಲ, ಆಕೆ ನಶಿಕಿನಲ್ಲಿ ಇನ್ನೂ ಯಾರು ಹೇಳೋಕ್ಕಿಂತ ಮುಂಚೆ ಅಲ್ಲಿಗೆ ಬಂದು ಗುಡಿಯ ಆವರಣವನ್ನು ಸ್ವಚ್ಛ ಮಾಡಿ ಹೋಗಿಬಿಡ್ತಿದ್ಲು. ಯಾರೂ ಹೇಳ್ತಿರ್ಲಿಲ್ಲ, ಯಾರೂ ನೋಡ್ತಿರ್ಲಿಲ್ಲ. ಎದ್ದು ಗುಡಿ ಹತ್ತಿರ ಬರೋದ್ರಾಗ ಗುಡಿ ಸ್ವಚ್ಛ ಇರ್ತಿತ್ತು. ಯಾರು ಮಾಡ್ತಾರಂತ ಯಾರಿಗೆ ಗೊತ್ತೇ ಇಲ್ಲ. ವರ್ಷಗಳೇವಾದ ಜನ ಏನು ತಿಳ್ಕೊಂಡ್ರು ಅಂದ್ರೆ ದೇವರು ತನ್ನ ಕೆಲಸ ತಾನೇ ಮಾಡ್ಕೋತಾನ ಅಂತ ತಿಳ್ಕೊಂಡ್ರು. ಬಹಳ ಜಾಗೃತ ದೇವರು ಕಸ ಸ್ವಚ್ಛ ಮಾಡಿರ್ತಾನ, ಆತ ಸ್ವಚ್ಛ ಮಾಡ್ಕೋತಾನ. 40 ವರ್ಷ ಹಿಂಗ ಹೋಗಿತ್ತು. ಒಂದು ದಿವಸ ಆ ದೇವನ ಅರ್ಚಕ ನಶಿಕಿನಲ್ಲಿ ಹೀಗೆ ಬಂದ. ಆವಾಗ ಆ ದಿವಸ ಅಜ್ಜಿಯಾಗಿದ್ಲಾಕೆ. ಕಸ ಹೊಡ್ಕೋತ 40 ವರ್ಷ ಹೋಗಿತ್ತು, ಯಾರಿಗೂ ಹೇಳಿರ್ಲಿಲ್ಲ. ಆ ದಿವಸ ನಿದ್ರೆ ಆಗಿರ್ಲಿಲ್ಲ, ಜ್ವರ ಇತ್ತು ಮೈಯೊಳಗ. ಆಕೆ ಸ್ವಲ್ಪ ತಡ ಮಾಡಿ ಬಂದ ಕಸ ಹೊಡೆದು ಹಿಂಗೆ ಹೋಗುವುದರಾಗ ಇವ ಬಂದ. ಅವನಿಗೆ ಒಮ್ಮೆಗಲೇ ಗೊತ್ತಾಯ್ತು ಈಕೆ ಕಸ ಹೊಡಿತಾಳ ಅಂತ. ಮುದಿಕೆ ಈಗ 40 ವರ್ಷ ಹೋಗಿಬಿಟ್ಟಾವ ಮುದಿಕೆ. ಆತ ನಿಲ್ಲಿಸಿದ. ಹೇಳು ಇಷ್ಟು ದಿನಾಲು ಕಸ ಹೊಡಿಯೋಳು ನೀನೇ ಏನು ಅಂದ? ಹೌದು ನಾನೇ ಅಂದ್ಲು. ಎಷ್ಟು ವರ್ಷ ಆಯ್ತು ಅಂದ? 40 ವರ್ಷ ಆಯ್ತು ಅಂದ್ಲು. ಎಷ್ಟು ಆಶ್ಚರ್ಯ! ಯಾರಿಗೆ ಗೊತ್ತೇ ಇಲ್ಲಲ್ಲ ಅಂದ. ದೇವರಿಗೆ ಗೊತ್ತದ ಬಿಡು ಅಂದ್ಲು. ನಿಮಗ್ ಗೊತ್ತು ಮಾಡಿ ಏನ್ ಮಾಡೋದು? ದೇವರ ಗುಡಿಯಾಗ ಬಂದೇ ಇಲ್ಲಲ್ಲ, ನೀ ಬಂದಿದ್ದು ನಾ ನೋಡೇ ಇಲ್ಲ ಅಂದ್ಲು. ಕಸ ಹೊಡ್ಯಾಗ ನನ್ನ ಕೂಡ ಇರ್ತಾನ, ಅಲ್ಯಾಕ ಬರಲಿ ಅಂದ್ಲು. ನನ್ನ ಹತ್ತಿರ ಇರಾವ ಅವನೇ, ಕಸ ಹೊಡಿಯುವಾಗ ಅವನೇ ಇರ್ತಾನ, ಇನ್ಯಾವ ದೇವರ ಪೂಜೆ ಹೇಳೋ? 40 ವರ್ಷಗಳವರೆಗೆ ಏನನ್ನೂ ನಿರೀಕ್ಷಿಸದೆ, ಯಾರಿಂದಲೂ ನಿರೀಕ್ಷಿಸದೆ ಏನು ಕೆಲಸ ಮಾಡ್ತಾ ಇದ್ದಾಳ ಆಕೆ. ಒಂದು ದಿವಸ ಒಳಗೆ ಬಂದಿಲ್ಲ. ಪೂಜಾರಿ ಅಂದ, ನಿನ್ನಂಥವಳು ಒಳಗೆ ಬರದೇ ಇದ್ರೆ ಹೇಗ ಅಂದ. ಆಕೆ ಅಂದ್ಲು, ಅದರ ಅವಶ್ಯಕತೆ ನನಗೆ ಬಿದ್ದೇ ಇಲ್ಲ ಅಂದ್ಲು. ನಂದೊಂದು ಪೂಜೆ ಇದು. ಒಂದೊಂದು ಸಲ ಹಿಂಗೆ ಕೈ ಮಾಡುವಾಗ, ಕಸಗೂಡಿಸುವಾಗ ನನಗೆ ಪೂಜಾ ಮಾಡ್ದಂಗಾಗ್ತದ. ದೇವರು ಹೆಂಗದಾನ ಏನದಾನ ಪ್ರಶ್ನೆ ಅಲ್ಲ, ನನ್ನ ಕಾರ್ಯಗಳ ಪೂಜೆ ಆಗಿ ಅವಲ್ಲ, ಅದು ಪ್ರಶ್ನೆ ಬಹಳ ದೊಡ್ಡದು. ನಾವು ದೇವರ ಬಗ್ಗೆ ಬಹಳ ತಲೆ ಕೆಡಿಸ್ಕೋತೇವಿ. ಆಕೆ ಹೇಳ್ತಾಳ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ನಾವು ಮಾಡೋದೇ ಪೂಜೆ ಆದ ಬಳಿಕ ದೇವರು ತಾನೇ ಇರ್ತಾನೆ, ನಾವ್ಯಾಕೆ ವಿಚಾರ ಮಾಡೋದು ಹೇಳಿ? ಎಂಥ ಅದ್ಭುತ ಪೂಜೆ ಅದು. ಆವಾಗ ಪೂಜಾರಿ ಅಂದ, ನಮ್ಮ ಪೂಜೆ ಏನು ನಿನ್ನ ಪೂಜೆಯ ಮುಂದೆ? ನಿನ್ನಂಥವಳು 40 ವರ್ಷ ತಪಸ್ಸ ಮಾಡಿದೆಯಲ್ಲ, ನಾನು ನಿನಗೆ ನಮಸ್ಕಾರ ಮಾಡಬೇಕು, ಒಂದು ನಿಮಿಷ ತಡಿ ಅಂದ. ಕಾಲ ಮುಟ್ಟಿದ. ಅವನಿಗೆ ದೇವನನ್ನ ಮುಟ್ಟದಂಗಾಗಿತ್ತು. ಇಲ್ಲಿ ದೇವರು. ಮುದುಕಿ ಅಂದ್ಲು, ಮತ್ತಿಷ್ಟು ಪೂಜಾ ನಂದು ಮುಗಿತಿಂದಿಗೆ ಅಂದ್ಲು. ಆಯ್ತಿನ್ನ ಪೂಜೆ, ನಿನಗೆ ಯಾವಾಗ ಗೊತ್ತಾಯ್ತು ಅಂದ್ರೆ ಪೂಜೆ ಮುಗಿತಿಲ್ವೇ ಅಂದ್ಲು. ಏನು ಹಂಗೆ ಮನೆಗೆ ಹೋದ್ಲೋ, ಪ್ರಾಣ ಬಿಟ್ಲಷ್ಟೇ.
ಪೂಜಾ, ಕ್ರಿಯಾತ್ಮಕ ಪೂಜಾ ಇದು. ಪುಷ್ಪ ಇರಬೇಕು, ನೀರು ಹಾಕೋದದ, ಪುಷ್ಪ ಇಡೋದದ, ಪೂಜೆ ಇದು. ಇಷ್ಟೇ ಪೂಜೆ. ಎಂಥ ಅದ್ಭುತವಾದ ಪೂಜೆ. ಕಾಯವೆಂಬ ಸಿಂಹಾಸನದ ಮೇಲೆ ಪ್ರಾಣಲಿಂಗವ ಮೂರ್ತಗೊಳಿಸಿ, ಧ್ಯಾನವೆಂಬ ಹಸ್ತದಲ್ಲಿ ಮುಟ್ಟಿ ಪೂಜಿಸಿ. ಏನ್ ನೋಡಬೇಕು? ಧ್ಯಾನವೆಂಬ ಹಸ್ತದಲ್ಲಿ ಮುಟ್ಟಿ ಪೂಜಿಸಿದರೆ ಏನಾಗ್ತದೆ? ಮೆಲ್ಲ ಮೆಲ್ಲನೆ ಸುತ್ತಿ ಮುತ್ತಿದ ಸಂಸಾರವೆಲ್ಲ ಬಯಲುಬೆರೆಸಿತ್ತು ನೋಡ. ನಾನು ನೀನು ಎಂಬ ಭೇದ ಒಳೆಯಿತ್ತು. ಸೊಡ್ಡಳ ಬಾಚರಸ, ಇದು ಲಿಂಗೈಕ್ಯ. ಮಹಾದಾನೆ ಸೊಡ್ಡಳ, ಇದು ಲಿಂಗೈಕ್ಯ. ದೇವ ಇನ್ನೊಬ್ಬ ಶರಣ ಹೆಂಗೆ ಪೂಜಾ ಮಾಡೋದು, ಹೆಂಗೆ ಎಷ್ಟು ಮಸ್ತ್ ಹೇಳ್ತಾನೆ. ಬಹಳ ಬಹಳ ಸುಂದರವಾದದ್ದು ಹೇಳಕ್ ಹೋಗ್ತ. ಅದೇನದ ವಚನ ಬಿಟ್ಟು ಬೇಡ. ಆದ್ರೆ ಅವ ಹೇಳಿದ್ದೇನು? ಮಹಾದಾನೆ. ದೇವರಂದ್ರೆ ಏನಲ್ಲ, ಮಹಾದಾನೆ. ಅದರ ಅರ್ಥ ದಾನ ಕೊಡವಂತಲ್ಲ, ಜಗತ್ತೇ ಅವನ ದಾನ ಅಷ್ಟೇ. ಇದು ಜಗತ್ತೆಲ್ಲ ಯಾರದ? ಅದೇ ದೇವರು. ಮಹಾದಾನೆ. ನಾವು ಯಾರದರೆ ಕೊಡ್ತೇವೆ? ಇಲ್ಲೇನು? ನಾವು ಏನು ದಾನ ಕೊಟ್ಟರು ನಮ್ಮದಂತೂ ಅಲ್ವೇ ಅಲ್ಲದ. ಈಗ ನಾನು ಇದನ್ನು ಹೂ ಕೊಟ್ಟೆ ಹಿಂಗ ತಿಳ್ಕೊಳ್ಳಿ. ನೀವು ಊರು ತುಂಬ ಹೇಳ್ತೀರಿ, ಗುರುಗಳು ಹೂ ಕೊಟ್ರು ಅಂತ ಹೇಳ್ತೀರಿ. ನಂದು ಹೂ ಅಲ್ಲ. ನೀವು ಹಂಗೆ ತಿಳ್ಕೊಂಡ್ರಿ ನಂದಂತ ನೀವು ಪ್ರಚಾರ ಮಾಡಿದ್ರಿ. ನೀವು ದೊಡ್ಡ ಮನಸ್ಸ. ಯಾಕೆ ನಿಮ್ಮದ ತಿಳ್ಕೊಳ್ಳಿಲ್ಲ? ನಿಮ್ಮದು ದೊಡ್ಡ ಮನಸ್ಸ. ಯಾರ್ದರೆ ತಗೊಂಡು ನಂದಂತ ತಿಳ್ಕೊಂಡೆ ನನ್ನ ಸಣ್ಣ ಮನಸ್ಸ. ಕೊಟ್ಟೆ ಸಣ್ಣ ಮನಸ್ಸ. ನೀವು ತಗೊಂಡು ನಂದು ಅಲ್ಲ ಅಂತ ಪ್ರಚಾರ ಮಾಡಿದ್ರೆಲ್ಲ ನಿಮ್ಮದು ಬಹಳ ದೊಡ್ಡ ಮನಸ್ಸು. ಅದೇ ಭಕ್ತಿ. ಅದ ದೇವ್ರದು ಜಗತ್ತ. ಎಂಥ ಅದ್ಭುತ ಜಗತ್ತು ದೇವನದೇ ಇರೋದರಿಂದ ಮಹಾದಾನಿ. ಎಂಥೆಂಥ ಶಬ್ದ ಕೊಟ್ಟಾರೆ. ನಾವು ದೇವ್ರನ್ನ ಕುರಿತು ಎಂಥೆಂಥವೋ ಕೊಡ್ತೇವೆ. ಅವ್ರು ಎಷ್ಟು ಸುಲಭ ಸುಂದರ ಶಬ್ದ. ಅವರೇನು ಸೊಡ್ಡಳ ಬಾಚರಸ ಅಂದ್ರೆ ಏನು ಬಹಳ ದೊಡ್ಡ ಕೆಲಸ ಮಾಡ್ತಿದ್ದಂತಲ್ಲ. ಏನು ಮಾಡ್ತಿದ್ದ? ಅಲ್ಲಿ ಈಗ ಧಾನ್ಯ ಕೊಡ್ತಿದ್ದಷ್ಟೇ. ಸುರುವುದು ಮಹಾರಾಜನ ಎಲ್ಲಿ ಕೆಲಸ ಮಾಡ್ತಿದ್ದ ರಾಜನ ಹತ್ತರ ಅವ ಅಳತಿ ಮಾಡಿ ವಸ್ತು ಕೊಡ್ತಿದ್ದಷ್ಟೇ. ಧಾನ್ಯ ಅಳತಿ ಮಾಡಿ ಕೊಡವ. ಏನಂತಿರಲ್ಲ, ಸೊಲಗಿಲೆ ಹಾಕೋದು, ತುಂಬೋದು, ಅಳತಿ ಮಾಡಿ ಕೊಡೋದು, ಅಷ್ಟೇ ಕೆಲಸ ಮಾಡುವ ಮನುಷ್ಯ ಮಹಾದಾನೆ. ದೇವರಂದ್ರ ಮಹಾದಾನೆ. ಶರೀರ ಕೊಟ್ಟವ, ಮನಸ್ಸು ಕೊಟ್ಟವ, ಜಗತ್ತನ್ನ ಸುಂದರವಾದ ಜಗತ್ತನ್ನ ಕೊಟ್ಟವ. ಯಾರ್ಯಾಕಿರೋಲ್ರಾಕ ನಮಗೇನು ಮಾಡೋದು? ಅವ ಮಹಾದಾನೆ, ಅವ ದೇವರು. ಮಹಾದಾನೆ ಇದು ಪೂಜೆ. ಈ ಭಾವ ಇದ್ದು ಅದು ಮಹಾದಾನೆ ದೇವನು. ಇದೆಲ್ಲ ಆತನ ದಾನ. ಇದು ನನಗೆ ಸಿಕ್ಕದಂತ ತಿಳ್ಕೊಂಡು ಈ ಜಗತ್ತಿನಲ್ಲಿ ಯಾವ ವಸ್ತುಗಳನ್ನು ಕೆಡಿಸಲಾರದೆ ಸುಂದರವಾಗಿ ಕೆಲಸ ಮಾಡ್ಕೋತ ಹೋಗ್ತೇವಲ್ಲ, ಇದು ಕ್ರಿಯಾತ್ಮಕ ಪೂಜಾ. ಇದು ಕ್ರಿಯಾ ಪೂಜಾ. ಎಂಥ ಸುಂದರವಾದ ಪೂಜೆ ಇದು. ಹಾಡೋದು ಪೂಜೆ ಕ್ರಿಯಾತ್ಮಕ, ಮಾಡೋದು ಕ್ರಿಯಾತ್ಮಕ ಪೂಜೆ. ಈಗ ಅಲ್ಲೇನಿಂದ ಹಬ್ಬ ಮಾಡ್ತೀರಲ್ಲ, ಎಷ್ಟು ಉತ್ಸಾಹದಿಂದ ಅಡಿಗೆ ಮಾಡ್ತೀರಿ. ಅದೇ ಪೂಜೆ. ನೈವೇದ್ಯ ಮಾಡಿದ ಬಳಿಕ ಪೂಜೆ ಅಲ್ಲ, ಮಾಡಾಗನೇ ಪೂಜಾ. ಎಷ್ಟು ಚಂದದೆ. ಸುಮ್ಮನೆ ಏನಾರ ಹೀಗೆ ಇಡ್ತೇವಿ, ಒಂದು ಜಗಲಿ ಅಂತ ಇಟ್ಕೊಳ್ಳಿ, ಒಂದು ಹೇಗೆ ಒಂದು ಲಿಂಗ ಇಡ್ತೇವಿ, ಮೂರ್ತಿ ಇಡ್ತೇವಿ, ಏನಾದರೂ ಇಡ್ತೇವಿ. ಸುಮ್ಮನೆ ನೋಡಿ, ಸುಮ್ಮನೆ ಒಂದು ಹೂವು ಹೆಂಗೆ ಇಡೀ ಪೂಜೆ ಸ್ವಚ್ಛ ಮಾಡ್ತೇವಿ. ಭಾವ ಪೂಜೆ ಇದು. ಬಹಳ ಅದ್ಭುತವಾದ ಪೂಜೆ ಇದು. ದೇವರು ಹೆಂಗದಾನ ಮಹತ್ವದ್ದಲ್ಲ, ನಾವು ಭಾವಿಸಿದಂಗೆ.
ಯಾಕೆ ದೇವರು ಹಾಗ ಹೀಗೆ ಇರ್ಬೇಕಂತೇನಲ್ಲ, ನಮ್ಮ ಮನಸ್ಸಿನಾಗ ಮೂಡ್ದಂಗೆ. ಮಾತೃದೇವೋಭವ ಒಬ್ಬರಿಗೆ, ಪಿತೃದೇವೋಭವ ಅಂತ ಒಬ್ಬರಿಗೆ, ಗುರುಗಳೇ ದೇವರಂತ ಒಬ್ಬರಿಗೆ, ಅತಿಥಿಗಳೇ ದೇವರಂತ ಒಬ್ಬರಿಗೆ, ಇನ್ನೊಬ್ಬರಿಗೆ ವಿಜ್ಞಾನಿಯೇ ದೇವರು, ಒಬ್ಬರಿಗೆ ಭೂಮಿಯೇ ದೇವರು. ಯಾವುದೇ ದೇವರು, ದೇವರು ಅನ್ನೋದು ಹೊರಗಲ್ಲ, ಮನಸ್ಸಿನ ಸುಂದರ ದೃಷ್ಟಿಕೋನ ಅದ. ಬೇಕ ಎಲ್ಲೋದೇ ದಾನ ಇದೆ, ನಿಂದ ನಿನಗ ಅರ್ಪಿಸ್ತೇನೆ, ನೀರಿಂದ ನೀರಿಗೆ, ಹೂವಿಂದ ಹೂವಿಗೆ. ಎಲ್ಲವೇನು ಸಾಗರದ ಪೂಜಾ ಮಾಡ್ತಾರೆ, ನದಿಯ ಪೂಜಾ ಮಾಡ್ತಾರೆ. ನದಿಯ ಪೂಜಾ ಮಾಡಕ್ಕೆ ಮತ್ತೆ ಎಲ್ಲಿದರೆ ನೀರು ತರ್ತಾರೇನು? ಅಲ್ಲೇ ನದಿ ನೀರು ತಗೋತಾರೆ, ಅಲ್ಲೇ ಹಾಕ್ತಾರೆ. ಅದು ನೋಡಕ್ ಹಂಗೆ ಕಾಣ್ಲಿಕ್ಕಿಲ್ಲ, ಅದರ ಭಾವ ಎಷ್ಟು ಅದ್ಭುತ ಅದ. ನದಿಯ ನೀರ ನಿಂದ ನೀರ, ನೀನ ನೀರ, ನಿನ್ನ ನೀರ ನಿನಗೆ ಕೊಡೋದು, ಇದು ನನ್ನ ಭಾವ ಅಷ್ಟೇ. ದೇವನೇ ನಿಂದ ವಸ್ತು, ನಿಂದ ಪದಾರ್ಥ ಕೊಡೋದು ನಿನಗೆ, ನಿನಗೆ ಕೊಡೋದೇ ಮಜಾ ಇರ್ತದ, ಅದು ಭಾವ ಅಲ್ಲವೇನು? ಎಂಥ ಸುಂದರ ಭಾವ, ಎಷ್ಟದ್ಭುತ ಭಾವ. ಆ ಭಾವದಿಂದ ಜಗತ್ತಿನಾಗ ಕೆಲಸ ಮಾಡ್ಕೋತು ಹಾದೇವಿ ಅಂದ್ರೆ ಅದಕ್ಕೆ ಕ್ರಿಯಾತ್ಮಕ ಪೂಜಾ. ಇದಕ್ಕೆ ಪೂಜಾ ಈ ಶಬ್ದದ ಅರ್ಥನೇ ಸುಮ್ಮನೆ ಕೊಡೋದು ಅಥವಾ ಮಾಡೋದು, ಅದಕ್ಕೆ ಪೂಜಾ ಅಂತಾರೆ. ಪೂಜಾ ಅಂದ್ರೇನು? ಉಪಚಾರಗಳು. ಒಂದಿಟ್ಟು ನೀರು ಹಾಕೋದು, ಒಂದು ಸ್ವಲ್ಪ ಹೂ ಇಡೋದು, ಒಂದಿಟ್ಟು ನಮಸ್ಕಾರ ಮಾಡೋ, ಮುಗಿತು ಪೂಜಾ. ಒಬ್ಬ ಹೆಣ್ಮಗಳಾಗಿ ಹೋದ್ಲು ಹಿಂದಕ್ಕೆ. ಆಕೆ ತಾಯಿ ದೇಹ ಬಿಡುವಾಗ ಮಗಳಿಗೆ ಹೇಳಿದ್ಲು, ಮಗಳು ಕೇಳಿದ್ಲು, ನಾನೇನು ಮಾಡಲಿ ಅಂದ್ಲು. ಸಣ್ಣವಳಿದ್ಲು ಇನ್ನು, ತಾಯಿ ದೇಹ ಬಿಡ್ತಾ ಇದ್ಲು. ಒಬ್ಬಳೇ ಮಗಳು, ಗಂಡ ತೀರ್ಕೊಂಡಿದ್ದ, ತಾಯಿನೂ ತೀರ್ಕೊಳ್ಳೋ ಕ್ಷಣ ಬಂತು. ಅವಾಗ ಮಗಳು ಕೇಳಿದ್ಲು, ನಾ ಏನು ಮಾಡಲಿ ಅಂತ. ಆಕೆ ಅಂದ್ಲು, ನೀನು ಪೂಜಾ ಮಾಡು ಅಂದ್ಲು. ಪೂಜಾ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲಲ್ಲ ಅಂದ್ಲು ಮಗಳು. ದೇಹ ಬಿಡುವಾಗ ಮಗಳಿಗೆ ಉಪದೇಶ ಮಾಡ್ತಾಳ, ನೀನು ಪೂಜಾ ಮಾಡ್ಕೋತ ಬದುಕಬೇಕು ಅಂತ. ಅದೆಂಥವ್ರು. ನಾವು ಏನಾದರೂ ದೇಹ ಬಿಡಾಗ ಹೇಳೋದಾದ್ರೆ ಏನು ಹೇಳ್ತೀವಿ? ಯಾವಾಗಾರ ಹೇಳೇವೇನು? ಯಾರಿಗಾರ ಹೇಳೇವೇನು? ಪೂಜಾ ಮಾಡ್ಕೋತ ಬದುಕಂತ ಎಲ್ಲರೂ ಹೇಳೇವೇನು? ಅವನಿಗೆ ಅಷ್ಟು ಕೊಡು, ಇವನಿಗೆಷ್ಟು ಕೊಡು, ಅವ ಇನ್ನ ಕೊಡೋದದ, ಇವ ತಗೊಳ್ಳೋದದ. ಬರೀ ಇದ ಕೊಡೋದು ತಗೊಳ್ಳೋದ್ರಾಗ ಇವ ಹೊಂಟಾನ ಗೊತ್ತೇ ಇಲ್ಲ ಅವನಿಗೆ. ಯಾವುದು ಕೊಡೋದು, ಯಾವುದು ತಗೊಳ್ಳೋದು, ಹೋಗಿ ಬಿಟ್ರೆ ಮುಗಿದು ಹೋಗುತ್ತೆ. ಹಂಗ ಆಗೋದಿಲ್ಲ ಆಗೋದಿಲ್ಲ. ಬಹಳ ಮಜಾ ಅದ ಜೀವನ. ಸುಮ್ಮನೆ ದೂರ ನಿಂತು ಜೀವನವನ್ನು ನೋಡಿದ್ರೆ ಇಷ್ಟು ವಿಚಿತ್ರ ಅನಿಸ್ತದ. ನಾವು ಶಾಣ್ಯಾರೋ, ನಾವು ದಡ್ಡ್ರೋ ಗೊತ್ತಾಗೋದಿಲ್ಲ ಅದ. ಎಷ್ಟು ಮಜಾ ಇಲ್ಲ. ಅವಾಗ ತಾಯಿ ಹೇಳ್ತಾಳ, ಏನು ಮಾಡಬೇಡ, ನಿನ್ನ ಜೀವನ ಸುಂದರ ಆಗಬೇಕಾದ್ರೆ ಪೂಜಾ ಮಾಡ್ಕೋತ ಬದುಕು ಅಂದ್ಲು. ಏನದು ಪೂಜಾ ಅಂದ್ಲು ಮಗಳು. ಪೂಜೆ ಅಂದ್ರೆ ಏನಲ್ಲ, ನಾವೊಂದು ಹೇಳ್ತೀನಿ ಅಟ್ಟು ಮಾಡು ಅಂದ್ಲು. ಏನು? ಒಂದು ಧೂಪಾರ್ತಿ ತಗೋ, ಅದರಾಗ ಒಂದಿಷ್ಟು ಬೆಂಕಿ ಹಾಕು, ಧೂಪ ಹಾಕೋತ ಊರು ತುಂಬ ತಿರುಗಾಡು, ಊರು ಸುಗಂಧಿತ ಆಗೋಬೇಕು. ಇದು ನೀನು ಪೂಜಾ ಅಂದ್ಲು. ಯಾರ ಹೇಳ್ಯಾರನ ಹಿಂಗ? ನಾವು ಅಕಸ್ಮಾತ್ ನಮ್ಮ ಮನ್ಯಾಗ ಒಂದಿಟ್ಟು ಧೂಪ ಹಾಕಿದ್ರೆ ಹೊರಗೆ ಹೋಗಬಾರ್ದಂತ ಕಿಟಕಿ ಹಾಕೊಳ್ಳೋದು ನಾವೆಲ್ಲ. ಯಾಕೆ? ನಮ್ಮದು ಧೂಪ. ಆಕೆ ದೇಹ ಬಿಟ್ಲು, ಮುಂದೆ ಧೂಪದ ಗೊಗ್ಗವೆ ಅಂತ ಪ್ರಚಾರ ಆದ್ಲಿ. ಆಕೆ ಹೆಸರೇ ಧೂಪದ ಗೊಗ್ಗವೆ. ಹೆಂಗಿರಬೇಕು? ಆಕೆ ಏನು ಶುರು ಮಾಡಿದ್ಲೋ, ಮುಪ್ಪಾಗಿ ದೇಹ ಬಿಡೋ ತಕ ಬೆಳಿಗ್ಗೆ ಏಳೋದದ, ಧೂಪ ಹಾಕೋದದ,
ತಗೊಂಡು ಊರು ತುಂಬ ಊರಾಗ ಒಂದಿಟ್ಟು ಹೊಲಸುಳಿಬಾರ್ದು. ಸುವಾಸ್ ಏನು ಬಹಳ ಕೆಲಸ ಅಲ್ಲದು, ದೊಡ್ಡ ಕೆಲಸ ಅಲ್ಲ. ಒಂದು ದಿವಸ ಗುಡಿಗೆ ಹಾಕಿ ಹೋಗಲಿಲ್ಲ, ಒಂದು ಹೂವ ಇಡ್ಲಿಲ್ಲ, ಆದರೆ ಜೀವನದ ತುಂಬಾ ಪೂಜಾ ಮಾಡೋದು ಬಿಡ್ಲಿಲ್ಲ. ಎಂಥ ಪೂಜಾ ಅದ. ಧೂಪ ತಗೊಂಡು ಹೆಣ್ಮಗಳು ಸಣ್ಣವಳು ಊರು ತುಂಬ ಹೀಗೆ ತಿರುಗಾಡೋದು, ಎಲ್ಲಾ ಓಣ್ಯಾಗ ತಿರುಗಾಡೋದು. ಅದಕ್ಕೆ ಯಾರು ತಕರಾರು ಮಾಡ್ತಾರೆ? ಮತ್ತೇನ್ರೆ ಮಾಡಕ್ ಹೋದ್ರೆ ತಕರಾರು ಮಾಡ್ತಾರೆ. ನಾವು ಧೂಪ ಹಾಕ್ತೇವೆ ಅಂದ್ರೆ ಯಾರು ತಕರಾರು ಮಾಡ್ತಾರೆ? ಊರೆಲ್ಲ ಸುವಾಸ, ಊರೆಲ್ಲ ಸುವಾಸ. ಸುಮ್ಮನೆ ಈಗ ಧೂಪ ಹಾಕೋತ್ ಹೋಗೋಳು, ಬೆಳಿಗ್ಗೆ ಸೂರ್ಯ ಉದಯ ಆಗೋದ್ರಾಗ ಊರೆಲ್ಲ ಸುವಾಸ. ಇದು ಪೂಜಾ ಅಲ್ಲೇ? ಎಂಥ ಸುಂದರವಾದ ಪೂಜಾ. ಇದಕ್ಕೆ ಪೂಜೆ ಪೂಜೆ ಕ್ರಿಯಾತ್ಮಕ ಪೂಜಾ. ಅವರಿಗೆ ದೇವರಂದ್ರೆ ಏನು ಬಹಳ ಗೊತ್ತಿಲ್ಲ, ಆದರೆ ಕ್ರಿಯಾತ್ಮಕ ಪೂಜಾ, ಸುಂದರ ಕಾರ್ಯಗಳೇ ಪೂಜೆಗಳು. ಆ ಭಾವದಲ್ಲಿ ಅದು ಬಹಳ ದೊಡ್ಡದು ಪೂಜಾ. ಗೊಗ್ಗವೇ ಸುಮ್ಮನೆ ಹಿಂಗೆ ತಗೊಂಡು ಹಿಂಗೆ ತಿರುಗಾಡ್ಕೋತ್ ಎಲ್ಲ ಕಡೆ ಸುವಾಸ. ಈಕೆ ಏನು ಶುರು ಮಾಡಿದ್ಲೋ ಊರಾಗ ಜನ ಶುರು ಮಾಡಿದರು. ಏನು? ಆಕೆ ಧೂಪ ಹಾಕಕ್ಕೆ ಬರ್ತಾಳ, ಅಷ್ಟೊತ್ತಿಗೆ ಕಸ ಹೊಡಿಬೇಕು ಅಂತ ಶುರು ಮಾಡಿದರು ಅವರು. ಒಬ್ಬರಿಂದ ಒಬ್ರು ಹೆಂಗ್ ಪ್ರಭಾವ ಹೆಂಗಾಗ್ತದ. ಈಕೆ ಧೂಪ ಹಾಕೋದ್ರಾಗ ಅವ್ರು ಕಸ ಹೊಡೆದಿರ್ಬೇಕು, ಈಕೆ ಬರೋದ್ರಾಗ ಅಂತ ಊರು ತುಂಬ ಸ್ವಚ್ಛ 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 ಸುವಾಸ, ಸ್ವಚ್ಛ ಸುವಾಸ. ಇದು ಪೂಜಾ. ಊರು ಸ್ವಚ್ಛ ಇಡೋದು, ಸುವಾಸ ಇಡೋದು. ಊರಾಗ ಬರೀ ಜಗಳ ಜಗಳ ಜಗಳ, ಗುಂಪ ಜಗಳ ಇದಲ್ಲ. ಧೂಪ ಧೂಪ ಯಾರಿಗೆ ಬೇಡ? ನಾವು ಇಂಥ ಪಂಥದವರು, ನಮಗ ಧೂಪ ಬೇಡ ಅಂತ ಎಲ್ಲರ ಅದ? ಏನಿಲ್ಲ. ಹಂಗ ಧೂಪ ಹಾಕಿದ್ಲು ಪಾಪ. ಸಣ್ಣವಳು 80 ವರ್ಷ ಧೂಪ ಹಾಕೋತಿದ್ಲು. ಧೂಪ ಹಿಡ್ಕೊಂಡೇ ಒಂದು ದಿವಸ ದಾರ್ಯಾಗ ಪ್ರಾಣ ಬಿಟ್ಟಿದ್ಲ ಆಕೆ. ಪೂಜಾ ಇದು. ಒಳ್ಳೆ ಕೆಲಸ ಮಾಡೋದೇ ಪೂಜೆ. ಯಾವುದೇ ಕೆಲಸ ಮಾಡ್ರಿ ಬೈಯೋ ಕೆಲಸ ಅಲ್ಲ, ಸಂತೋಷ ವ್ಯಕ್ತ ಮಾಡೋ ಕೆಲಸ ಯಾವುದೇ ಇರಲಿ ಪೂಜಾ. ಬೈಕೋತ್ ಎಲ್ಲಿ ಹೋಗೋರು, ಎಷ್ಟು ದಿವಸ ಹೋಗೋರು, ಎಲ್ಲೆತ್ತು ಹೋಗೋದು ಹೇಳಿ. ನಾನೀಗ ಬೈಕೋತ್ ಹೊಂಟೆ ಅಂತ ತಿಳ್ಕೊಳ್ಳಿ, ಬೈಯಾಕೆ ಬರೋದಲ್ಲೇನು? ನನಗೀಗ ಬರ್ಲಿಕ್ಕಿಲ್ಲ. ಡಿಕ್ಷನರಿ ತಗೊಂಡು ಅಧ್ಯಯನ ಮಾಡಿ ಬೈಯಾಕೆ ಯಾಕೆ ಬರೋದಿಲ್ಲ? ಜಗತ್ತಿನ ಎಲ್ಲಾ ಬೈಗಳ ಡಿಕ್ಷನರಿ ಸಿಕ್ಕೇ ಸಿಗ್ತಾವ, ಮಸ್ತಾಗಿ ಕಲಿಬೋದು. ಉಪಯೋಗ ಏನು? ನನಗರ ಏನು ಉಪಯೋಗ? ನಿಮಗರ ಏನು ಉಪಯೋಗ? ಏನು ಉಪಯೋಗ ಆಗ್ತದೆ? ಸುಮ್ಮನೆ ಮಸ್ತಾಗಿ ಚಲೋ 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 ಚಲೋದನ್ನ ಈ ಜಗತ್ತಿನಾಗ ಬೇಕಾದಷ್ಟು ದೇವರು ಚೆಲ್ಲಿರುವಾಗ ಅದನ್ನು ಎತ್ತುಕೊಂಡು ಬಾಳೆ ಬದುಕೋದು ಎಷ್ಟು ಮಹತ್ವದ. ಕೆಟ್ಟದ್ದನ್ನು ಯಾಕೆ? ಪೂಜಾ ಇದು. ಭಕ್ತ ಅಂದ್ರೆ ಹಿಂಗೆ. ಭಕ್ತಿ ಬೆಳಿಬೇಕಾದ್ರೆ, ಹೃದಯದಾಗ ಪ್ರೇಮ ಬೆಳಿಬೇಕಾಗಿತ್ತು ಅಂದ್ರೆ ಸ್ವಚ್ಛ ಮಾಡಬೇಕಾಗ್ತದೆ, ಚಲೋ ಭಾವನೆಗಳನ್ನು ಬೆಳೆಸಿಕೋಬೇಕಾಗ್ತದೆ. ಇದು ಕ್ರಿಯಾತ್ಮಕ ಪೂಜಾ.